ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೆನ್ಷನ್ ಪಡೆಯುತ್ತಿರುವಂಥ ಫಲಾನುಭವಿಗಳಿಗಾಗಿರ್ಬೋದು, ಹೊಸದಾಗಿ ಪೆನ್ಷನ್ಗೆ ಅರ್ಜಿ ಹಾಕಬೇಕು ಅಂತ ಕಾಯ್ತಾ ಇರೋರಿಗಾಗಿರ್ಬೋದು, ಈಗ ಆಲ್ರೆಡಿ ಪೆನ್ಷನ್ ನಮ್ದು ಬರ್ತಾ ಇಲ್ಲ, 4-5 ತಿಂಗಳು ಪೆನ್ಷನ್ ಬಂದಿಲ್ಲ, ನಮ್ದು ರಿಜೆಕ್ಟ್ ಆಗಿದೆ ಅಂತ ಹೇಳಿ ನಾವು ಮತ್ತೆ ಹೇಗೆ ಸರಿ ಮಾಡ್ಕೋಬೇಕು ಅಂತ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ. ಮತ್ತು ರೇಷನ್ ಕಾರ್ಡ್, BPL ರೇಷನ್ ಕಾರ್ಡಿಗೆ ಅರ್ಜಿ ಹಾಕಬೇಕು, BPL ರೇಷನ್ ಕಾರ್ಡ್ ಆಲ್ರೆಡಿ ಇದೆ, ನಮ್ಮದು ರಿಜೆಕ್ಟ್ ಆಗುತ್ತಾ ಅಂತ ಭಯ ಪಡ್ತಾ ಇರುವಂಥ ಫಲಾನುಭವಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸು. ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ, ಪೆನ್ಷನ್ ಫಲಾನುಭವಿಗಳಿಗೆ ಈಗ ಏನು ವಾರ್ಷಿಕ ವರಮಾನ ಏನಿತ್ತು 32,000ಗಿಂತ ನಿಮಗೆ 35,000, 40,000 ಈ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಯಾರ್ಯಾರು ಮಾಡಿಸಿರ್ತಾರೋ ಅಂಥ ಪೆನ್ಷನ್ ಫಲಾನುಭವಿಗಳು ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇತ್ತು. ಪೆನ್ಷನ್ ಫಲಾನುಭವಿಗಳ ಪಟ್ಟಿಯಿಂದ ಅವ್ರ ಹೆಸರು ಹೊರಗಡೆ ಬರ್ತಾ ಇತ್ತು. ಈಗ 4-5 ತಿಂಗಳಿಂದ ಪೆನ್ಷನ್ ಕೂಡ ಅವ್ರಿಗೆ ಬರ್ತಾ ಇಲ್ಲ. ಪ್ರಮುಖ ಕಾರಣ ಅವರ ಆದಾಯ, ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿರ್ತಾ ಇತ್ತು. ಬಟ್ ಈಗಾದರೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ಈಗಾಗಲೇ 32,000 ರೂಪಾಯಿ ಆದಾಯ ಇರೋದನ್ನು 1,20,000 ರೂಪಾಯಿವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಖಂಡಿತವಾಗ್ಲೂ ಗುಡ್ ನ್ಯೂಸ್. ಯಾಕೆಂದರೆ ವಾರ್ಷಿಕ ಆದಾಯ ಈಗ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ವಾರ್ಷಿಕ ಆದಾಯ 32,000 ರೂಪಾಯಿ ಅಂದರೆ ಯಾರು ಕೂಡ ನಂಬೋದು ಹೆಚ್ಚಿನ ಆದಾಯ ಇದ್ದೇ ಇರುತ್ತೆ. ಹಾಗಾಗಿ ವಾರ್ಷಿಕ ವರಮಾನ 1,20,000 ರೂಪಾಯಿವರೆಗೂ ಸಹ ನಿಮಗೆ ಇದ್ದರೆ ನೀವು ಪೆನ್ಷನ್ಗೆ ಅರ್ಹತೆಯನ್ನು ಪಡೆದಿರ್ತೀರ. ಪೆನ್ಷನ್ ಯೋಜನೆ, ಯಾವುದೇ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ವೇತನ ಆಗಿರ್ಬೋದು, ಯಾವುದೇ ಪೆನ್ಷನ್ಗೂ ಸಹ ನೀವು ವಾರ್ಷಿಕ ವರಮಾನ 32,000ದಿಂದ 1,20,000 ರೂಪಾಯಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ನಿಮಗೆ 1,20,000 ಇದೆ ಅಂದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದು ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು, ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಈಗಾಗಲೇ ಆರ್ಡರ್ ಕೂಡ ಪಾಸ್ ಮಾಡಲಾಗಿದೆ. ನಿಮಗೆ 1,20,000 ರೂಪಾಯಿ ಆದಾಯ ಇದೆಯಾ ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಆಲ್ರೆಡಿ ಸಾಕಷ್ಟು ಜನರ ಪೆನ್ಷನ್ ರಿಜೆಕ್ಟ್ ಆಗಿತ್ತು. ಪ್ರಮುಖವಾದ ಕಾರಣ ಅವರ ಆದಾಯ ಜಾಸ್ತಿ ಇದೆ ಅಂಥೇಳಿ. ಅವರೀಗ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸಿ, ನೀವು 1,10,000ನೋ, 1,15,000ನೋ, 1,00,000ನೋ, 70,000ನೋ, 80,000ನೋ ಈ ರೀತಿ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬಿಟ್ಟು ನೀವು ಹೊಸದಾಗಿ ಮತ್ತೆ ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟ್ ಬಳಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ, ಇದು ಒಳ್ಳೆ ಬೆಳವಣಿಗೆ. ಇದನ್ನು ಇನ್ನು BPL ರೇಷನ್ ಕಾರ್ಡ್ಗೂ ಸಹ 1,20,000 ವಾರ್ಷಿಕ ವರಮಾನ ಅಂತ ಇವಾಗ ರೂಲ್ಸ್ ಇದೆ. ಇದನ್ನು ಸಹ ಸರ್ಕಾರ 3 ಲಕ್ಷದವರೆಗೂ ಸಹ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ನಡೆಸ್ತಾ ಇದೆ. BPL ಕಾರ್ಡ್ದಾರರಿಗೂ ಸಹ 3 ಲಕ್ಷ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆನೂ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ BPL ಕಾರ್ಡನ್ನು ಮಾಡಿಸ್ಬೇಕು ಅಂದರೆ 1,20,000ದಿಂದ 3 ಲಕ್ಷದವರೆಗೂ ಕೂಡ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ಚಿಂತನೆ ನಡೀತಾ ಇದೆ. ಇದು ಅಧಿಕೃತವಾಗಿ ಇನ್ನೂ ಕೂಡ ಪಾಸ್ ಆಗಿಲ್ಲ. ಬಟ್ ಪೆನ್ಷನ್ನಿಂದು 1,20,000ವರೆಗೂ ಆದಾಯ ಮಿತಿಯನ್ನು ಏರಿಕೆ ಈಗಾಗಲೇ ಮಾಡಲಾಗಿದೆ. ಹಾಗಾಗಿ ಇದು ಪೆನ್ಷನ್ ಫಲಾನುಭವಿಗಳಿಗೆ ಈಗ ಗುಡ್ ನ್ಯೂಸ್ ಸದ್ಯಕ್ಕೆ. ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.